ಚಿಕ್ಕಬಳ್ಳಾಪುರ ತಾಲೂಕು ಪ್ರತಿಷ್ಠಿತ ನಂದಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಮುಂದಿನ ಅವಧಿಗೆ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ನಳಿನಾ ರಮೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಿಂದೆ ಅಧ್ಯಕ್ಷೆ ಮಾನಿನಿ ಶ್ರೀನಿವಾಸ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿ ರಾಜೀನಾಮೆ ಕೊಡುವಂತೆ ಮಾಡಿದ್ದ 14 ಸದಸ್ಯರು ಇಂದು ನೂತನ ಅಧ್ಯಕ್ಷರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ರು. ನೂತನವಾಗಿ ಆಯ್ಕೆಯಾದ ನಳಿನಾ ರಮೇಶ್ ಮಾತನಾಡಿ, ನನ್ನ ಗೆಲುವಿಗೆ ಕಾರಣರಾದ ಎಲ್ಲಾ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿದ್ದೆ. ಉಸ್ತುವಾರಿ ಸಚಿವರು ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಅವರ ವಿಶ್ವಾಸ ಗಳಿಸಿ ಪಂಚಾಯಿತಿ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನವನ್ನು ಪಡೆದು ಮಾದರಿ ಪಂಚಾಯಿತಿಯನ್ನಾಗಿ ನಂದಿ ಪಂಚಾಯಿತಿಯನ್ನು ರೂಪಿಸೋದೇ ನನ್ನ ಗುರಿ ಎಂದಿದ್ದಾರೆ. ಅಣ್ಣ ಒಂದು ಸ್ವಲ್ಪ ಹಿಂದೆ ಬ್ರದರ್, ಸ್ವಲ್ಪ ಹಿಂದೆ ಬರ್ರಿ. ಇಲ್ಲ ಹೊರಗಡೆ ಎಲ್ಲ ಅಡ್ಡ ಬರ್ತಾ ಇತ್ತು. ಓಕೆ ನೋಡಿ ಕೇಶವಣ್ಣ, ಕೇಶವರೆಡ್ಡಿ ಅವ್ರು ಕಾಣಿಸ್ತಾನೆ ಇಲ್ಲ, ಕುಳ್ಳಕ್ಕಿದಾರಲ್ಲಿ. ಶೇರ್ ಹಾಕಿ ಕೊಟ್ಬಿಡು. ಓಕೆ ಓಕೆ, ಹಾಂ ಸೇರಿಸ್ಕೊಳ್ಳಿ. ರಮೇಶ್ ಅಂತೇಳ್ಬಿಟ್ಟು ನಾನು ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿದ್ದೆ. ಈಗ ನಮ್ಮ ಮಿಸಸ್ಸು ನಳಿನಿ ರಮೇಶ್ ಅಂತೇಳ್ಬಿಟ್ಟು ಅವರು ಅಧ್ಯಕ್ಷರಾಗಿದ್ದಾರೆ. ನಂದಿ ಗ್ರಾಮ ಪಂಚಾಯತಿ ವಿಚಾರದಲ್ಲಿ ಅವ್ಯವಹಾರ ನಡೆದಿದೆ ಅಂತ ಹೇಳ್ತಾರಲ್ಲ, ಯಾವುದೇ ಅವ್ಯವಹಾರ ನಡೆದಿಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ. ಅಂಥದ್ದೇನಾದರೂ ಇದ್ದರೆ ನಾವು ಎಲ್ಲ ತನಿಖೆ ನಡೆಸಿ ನಾವೆಲ್ಲ ತನಿಖೆ ಮಾಡಿ ಅದ್ರ ಬಗ್ಗೆ ಏನಾಯಿತು ಅದು ಕಾನೂನು ಕ್ರಮ ಕೈಗೊಳ್ತೀವಿ. ಆದರೆ ಮಾಜಿ ಅಧ್ಯಕ್ಷರು ಮಾಡಿರತಕ್ಕಂಥ ನಮ್ಮ ಮುಖಂಡರುಗಳ ಮೇಲೆ ಮಾಡಿರ್ತಕ್ಕಂಥ ಆಪಾದನೆಗಳು ಅದು ಸತ್ಯಕ್ಕೆ ದೂರವಾದದ್ದು. ಆದರೂ ನಮಗೇನು ಅದರಲ್ಲಿ ಏನಿಲ್ಲ. ಅದು ನಾವೆಲ್ಲ ಒಂದು 14 ಜನ ಮೆಂಬರ್ಸ್ ಏನಿದ್ದಾರೆ ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಪಂಚಾಯಿತಿನ ನಾವು ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು ಅಂತೇಳ್ಬಿಟ್ಟು ನಮ್ಮ ಒಂದು ಆಸೆ ಆಗಿದೆ. ನಮ್ಮ ಒಂದು ಜನಪ್ರಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಎಂಸಿ ಸುಧಾಕರ್ ಅವರು ಮತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಇದರಲ್ಲಿ ನಾವು ಪಂಚಾಯಿತಿಗೆ ಎಷ್ಟು ಅನುದಾನ ತರಬೇಕೋ ಅವ್ರನ್ನೆಲ್ಲ ನಮ್ಮ ಎಲ್ಲ ಮುಖಂಡರು ಬಚ್ಚೇಗೌಡರು ಇರ್ಬೋದು, ಮತ್ತು ಲಾಯರ್ ಮೂರ್ತಣ್ಣ ಅವರಿರ್ಬೋದು, ಮುರಳಿ ಅವರಿರ್ಬೋದು, ಅಶೋಕ್ ಅವರಿರ್ಬೋದು, JCB ಮಂಜಣ್ಣ ಅವರು ಇರ್ಬೋದು, ಆವಾಗ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಆರ್ ಮಂಜುನಾಥ್ ಅವರು ಇರ್ಬೋದು, ಎಲ್ಲರನ್ನೂ ಒಟ್ಟಾಗಿ ಸೇರಿಸ್ಕೊಂಡು ಎಲ್ಲರ ಜೊತೆಯಲ್ಲೂ ನಮ್ಮ ಪಂಚಾಯಿತಿಗೆ ಎಲ್ಲಿ ಯಾವ್ಯಾವ ಮೂಲದಿಂದ ಏನೇನು ಬೇಕೋ ಎಲ್ಲನೂ ನಾವು ತಗೊಂಬಂದು ಅಭಿವೃದ್ಧಿ ಮಾಡಬೇಕು ಅಂತೇಳ್ಬಿಟ್ಟು ನಾವು ದೃಢ ಸಂಕಲ್ಪ ಮಾಡಿದ್ದೀವಿ. ಆ ರೀತಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಕ್ರಮ ಅಂತೇಳ್ಬಿಟ್ಟು ಅಂತಂದರೆ ನಾವು ಈಗ ಪಂಚಾಯಿತಿಯಲ್ಲಿ ಈಗ ನಮ್ಮದು ಸಮಸ್ಯೆಗಳಿರೋದು ಖಾತಾ ಸಮಸ್ಯೆಗಳಿದ್ದಾವೆ. ಆ ಖಾತಾ ಸಮಸ್ಯೆನ ನಾನು ಜನ ಅರ್ಜಿ ಕೊಟ್ಟು ಸುಮಾರು ದಿವಸ ಓಡಾಡೋದು, ಪಂಚಾಯಿತಿಗೆ ಓಡೋದು, ಇವತ್ತು ಬಾ ನಾಳೆ ಬಾ ಅಂತೇಳ್ಬಿಟ್ಟು ಹೇಳಿ ಕಳಿಸ್ತಾ ಇರ್ತಾರೆ ಅಧಿಕಾರಿಗಳು. ಅಂಥದ್ದನ್ನೆಲ್ಲ ತಪ್ಪಿಸಿ ಆಗ ಅರ್ಜಿ ಕೊಟ್ಟಿದ್ದ ತಕ್ಷಣ ಅವ್ರ ಕೆಲಸ ಆಗೋ ಥರ ನಾವು ಮುಂದೆ ನಿಂತ್ಕೊಂಡು ಮಾಡಿಸ್ಬೇಕು ಅಂತೇಳ್ಬಿಟ್ಟು ನಾವು ಅಂದ್ಕೊಂಡಿದ್ದೀವಿ. ಆಮೇಲೆ ಪೆಂಡಿಂಗ್ ಇರ್ತಕ್ಕಂಥ ಖಾತಾಗಳನ್ನ ನಾವೇ ಮಾಡಿ ಯಾರ ಹತ್ರನೂ ₹1 ನಾವು
ಲಂಚ ಗಿಂಚ ಯಾವುದೇ ಇಲ್ಲದೆ ನಾವೇ ಸ್ವಯಂ ಪ್ರೇರಿತರಾಗಿ ನಾವು ಖಾತಾ ಮಾಡಿಸಿ ಅವ್ರ ಮನೆ ತಲುಪಿಸೋ ಅಂಥ ಕಾರ್ಯ ಮಾಡಬೇಕು ಅಂತೇಳ್ಬಿಟ್ಟು ನಾವು ಅಂದ್ಕೊಂಡಿದ್ದೀವಿ. ಅದೇ ರೀತಿ ನಾವು ಇದು ಚುನಾವಣೆಯಲ್ಲಿ ನಾವು ಗೆದ್ದಿರೋದು ನಮಗೆ ಸಂತೋಷನೇ. ಈ ಒಂದು ಸಂತೋಷ ನಮ್ಮ ಭಾಗದ, ನಮ್ಮ ಕ್ಷೇತ್ರದ, ನಮ್ಮ ವಾರ್ಡ್ನ ಸದಸ್ಯರಿಗೆ, ವೋಟರ್ಸ್ಗೆ ಸೇರಬೇಕಾಗಿರೋ ಅಂಥದ್ದು. ಯಾಕೆ ಅಂತಂದರೆ ಅವರಿಲ್ಲದೆ ಇದ್ದರೆ ನಾವು ಇವತ್ತು ಈ ಪೊಸಿಷನ್ಗೆ ಬರೋಕ್ಕಾಗ್ತಾ ಇರಲಿಲ್ಲ. ಆ ವೋಟರ್ಸು ಮತ್ತು ಎಲ್ಲ ಲೀಡರ್ಸ್ನೂ ಎಲ್ಲ ಇದು ಮಾಡಿಕೊಂಡು ನಾವು ಮುಂದೆ ಅಭಿವೃದ್ಧಿ ಕಾರ್ಯ ಮಾಡಿ ಆ ವೋಟರ್ಸ್ದು ಏನು ಒಂದು ಪ್ರಾಬ್ಲಮ್ಸ್ ಇದ್ದಾವೆ ಅದನ್ನು ನೋಡಿ ನಾವು ಅವ್ರನ್ನ ಪತ್ತೆ ಹಚ್ಚಿ ಅದನ್ನು ಸಾಲ್ವ್ ಮಾಡೋ ಅಂಥದ್ದು ನಮ್ಮ ಧರ್ಮ. ಅದು ನಾವು ಆ ಥರ ಮಾಡ್ತೀವಿ ಅಂತೇಳಿ ನಾನು ಏನು ಅಂತಂದರೆ ಇವಾಗ ನಂದಿ ಬೆಟ್ಟ ನಮ್ಮ ನಂದಿ ಗ್ರಾಮ ಪಂಚಾಯತಿಗೆ ಸೇರ್ತಾರೆ. ನಂದಿ ಬೆಟ್ಟದಿಂದ ನಮಗೇನು ₹1 ಇನ್ಕಮ್ ಇಲ್ಲ. ಅದ್ರದ್ದೇನೋ ಈ ಸತಿ ನಾವು ಮೀಟಿಂಗು ಇಲ್ಲಿ ಕ್ಯಾಬಿನೆಟ್ ಮಾಡಬೇಕು ಅಂತಿದ್ದಾರೆ. ಆ ಕ್ಯಾಬಿನೆಟಲ್ಲಿ ನಮ್ಮ ಜನಪ್ರಿಯ ಉಸ್ತುವಾರಿ ಮಂತ್ರಿಗಳಾದಂಥ MC ಸುಧಾಕರ್ ಅಣ್ಣವರು ಮತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರ ಮುಂದೆ ನಾವು ಒಂದು ಬೇಡಿಕೆ ಇಡ್ತೀವಿ. ನಮ್ಮ ನಂದಿ ಬೆಟ್ಟದಿಂದ ನಮ್ಮ ಪಂಚಾಯತಿಗೆ ಏನಾದರೂ ಇನ್ಕಮ್ ಬರೋ ಥರ ಮಾಡಿಕೊಡಿ ಅಂತೇಳಿ ನಾವೆಲ್ಲ ಕೇಳಿ ನಮ್ಮ ಪಂಚಾಯತಿಗೆ ಯಾವುದಾದ್ರೂ ಒಂದು ಮೂಲ ಸೋರ್ಸು, ಪರ್ಮನೆಂಟ್ ಸೋರ್ಸ್ ಒಂದು ಬಂತು ಅಂತಂದರೆ ಪಂಚಾಯತಿ ಅಭಿವೃದ್ಧಿ ಚೆನ್ನಾಗಾಗುತ್ತೆ. ಅದರಿಂದ ನಾವು ಬರ್ತಕ್ಕಂಥ ಯಾವ್ಯಾವ ಮೂಲದಿಂದ ಏನೇನು ಇನ್ಕಮ್ ಬರಬೇಕೋ ಅದನ್ನೆಲ್ಲ ನಾವು ತರ್ಸೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಭಿಕ್ಷೆ ಅವ್ರಿಗೆ ಈ ಜಯ ಅವ್ರಿಗೆ ಸಲ್ಲಬೇಕು. ರಮೇಶ್ ನಂದಿ, ಮಾಜಿ ಗ್ರಾಮ